ನಮ್ಮ ರಾಣೆಬೆನ್ನೂರಿನಲ್ಲಿ ಇವತ್ತೊಂದು ಸುಂದರ ಕಾಲ್ನಡಿಗೆಯ ಮೆರವಣಿಗೆ ನನ್ನ ಕಣ್ಣಿಗೆ ಬಿದ್ದಿತ್ತು. ಶಾಲಾ ಮಕ್ಕಳೆಲ್ಲ ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಸಾಗುತ್ತಿದ್ದ ದೃಶ್ಯ ಕುತೂಹಲ ಕೆರಳಿಸಿತ್ತು. ವಿಚಾರಿಸಿದಾಗ ಇದೊಂದು ಸಾಮಾಜಿಕ ಕಳಕಳಿಯ ಮೆರವಣಿಗೆಯಾಗಿತ್ತು. ಅಂಧ ಮಕ್ಕಳ ಬದುಕಿನ ಕಷ್ಟ ಕಾರ್ಪಣ್ಯಗಳನ್ನ, ನೋವು ನಲಿವುಗಳನ್ನ, ಕಣ್ಣಿಲ್ಲದವರ ಸಮಗ್ರ ಬದುಕನ್ನ ತಿಳಿದುಕೊಳ್ಳಲು ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು 2 ಕಿಲೋಮೀಟರ್ ಹೆಜ್ಜೆ ಹಾಕಬೇಕು. ಈ ಮೂಲಕ ಅಂಧರ ಬದುಕನ್ನ ತಿಳಿಯಬೇಕೆನ್ನುವ ವಿನೂತನ ಪ್ರಯೋಗದ ಜಾಥಾ ಇದಾಗಿತ್ತು. ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ರಾಣೆಬೆನ್ನೂರಿನ ಪ್ರಮುಖ ಬೀದಿಯಲ್ಲಿ ಈ ಪುಟಾಣಿಗಳ ಪುಟ್ಟ ಪುಟ್ಟ ಹೆಜ್ಜೆಗಳು ಸಾಗುತ್ತಿದ್ದ ದೃಶ್ಯ ನೋಡುಗರ ಗಮನ ಸೆಳೆಯುತ್ತಿದ್ದವು. ಸ್ನೇಹದೀಪ ಅಂಧ ಮಕ್ಕಳ ಶಾಲೆಯ ಸಿಬ್ಬಂದಿಗಳು ಈ ಜಾಥಾದ ರೂವಾರಿಗಳಾಗಿದ್ದರು. ಇವರ ಶಾಲೆಯಲ್ಲಿ ಅನೇಕ ಅಂಧ ಮಕ್ಕಳು ವಿದ್ಯಾಭ್ಯಾಸ ಮಾಡಿಕೊಂಡು ಬದುಕು ನಡೆಸುತ್ತಿದ್ದಾರೆ. ಈ ಜಾಥಾದ ಮತ್ತೊಂದು ಪ್ರಮುಖ ಉದ್ದೇಶ ಅಂದ್ರೆ ಸತ್ತ ನಂತರ ನಮ್ಮ ಕಣ್ಣುಗಳನ್ನ ಹೂಳುವ ಅಥವಾ ಸುಡುವ ಬದಲು ಇಂತಹ ನೂರಾರು ಅಂಧ ಮಕ್ಕಳಿಗೆ ಕಣ್ಣು ದಾನ ಮಾಡಿ ಆ ಮೂಲಕ ಅವರ ಬದುಕಿಗೆ ಬೆಳಕಾಗುವ